ಜಮೀನು ಕೊಡಲ್ಲ. ನಮ್ಮದು 2 ಎಕರೆ ಜಮೀನು ಐತೆ. ನಾವು ಹುಳ ಬೆಳಿತೀವಿ, ಹಸು ಕಟ್ಕೊಂಡಿದ್ದೀವಿ 2. ನಾವು ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡಲ್ಲ. ಏನು ಸಿಗ್ತದೆ ಅಂತ ಕೊಡೋಣ ಜಮೀನು? ಇಂಥ ಸ್ಥಳ ಬಿಟ್ಬಿಟ್ಟು ನಾವು ಬೇರೆ ಸ್ಥಳಕ್ಕೆ ಹೋಗಿ ನಾವು ಜೀವನ ಮಾಡೋಕ್ಕಾಯ್ತದ? ಬೇರೆ ಸ್ಥಳದವರೆಲ್ಲ ಬಂದು ಇಲ್ಲಿ ಜೀವನ ಮಾಡ್ತಾವ್ರೆ, ಈ ಕಡೆ ಬಂದು. ಅಂಥದ್ದು ನಾವು ಮಾರ್ಬಿಟ್ಟು ನಾವು ಬೇರೆ ಕಡೆ ಹೋಗಿ ನಾವು ಜೀವನ ಮಾಡೋಕ್ಕಾಯ್ತದ? ಇಂಥ ಜಮೀನು ಸಿಗ್ತದ ಇಲ್ಲಿ? ಈ ಥರ ಇರೋ ಜಮೀನು ಎಲ್ಲೂ ಸಿಗಲ್ಲ ನಮಗೆ. ಅದಕ್ಕೋಸ್ಕರ ನಾವು ಜಮೀನಂತೂ ಕೊಡಲ್ಲ. ಹೆಂಗೋ ಗೇಯ್ಕೊಂಡು 60 ವರ್ಷ 50 ವರ್ಷ ಆಗದೆ ಹೆಂಗೋ ಗೇಯ್ಕೊಂಡು ಜೀವನ ಮಾಡಿ ಒಂದು ಹಸ ಕಟ್ಕೊಂಡು ಹೆಂಗೋ ಜೀವನ ಮಾಡ್ತೀವಿ. ಹೆಂಗೋ ಮಕ್ಳು ಮರಿಗೆ ಮೊಮ್ಮಕ್ಳಿಗೆ ಉಳ್ಕೊಳ್ಳಿ. ಇವತ್ತಿಲ್ಲ ನಾಳೆ ಸಹ ನನ್ನ ಮೊಮ್ಮಕ್ಳು ನೆನ್ಕೋತಾರೆ. ಇವತ್ತು ನಾವು ಮಾರ್ಕೋತೀವಿ, ತಿನ್ಕೋತೀವಿ, ದುಡ್ಡು ಇರೋಲ್ಲ. ಜಮೀನಿದ್ರೆ ನನ್ನ ಮೊಮ್ಮಕ್ಳು ಅಂತಾರೆ, ನಮ್ಮ ಅಜ್ಜಿ ನಮ್ಮ ತಾತ ಮಡಗಿದ್ರು, ಇವತ್ತು ಆಯಿತು ನಮಗೆ ಜೀವನ ಮಾಡ್ತಾಯಿದ್ದೀವಿ ಅಂತ ಇರ್ತಾರೆ ಮಕ್ಳುಗಳು. ಇವಾಗೇ ನಾವು ಮಾರ್ಕೊಬಿಡೋಣ ಅಂದರೆ ನಾವು ಹೆಂಗೆ ಮಾರ್ಕೊಳಕ್ಕೈತೆ? ನಾವು ಹೆಂಗೆ ಕೊಡೋಕ್ಕೈತದೆ? ಅವನೇನು ಅವ್ನಿಗೆ ರೈಟ್ಗೆ ನಾವು ಕೊಟ್ಬಿಟ್ಟು ನಮ್ಮ ರೈಟ್ಗೆ ಅವ್ನಿಗೆ ಎಲ್ಲೋಗಿ ಸಿಗ್ತದೆ? ಎಲ್ಲಿ ಸಿಗ್ತದೆ ನಮಗೆ? ಆ ದುಡ್ಡಿಗೆ ಎಲ್ಲಿ ಸಿಗ್ತದೆ? ಅವ್ನು ಕೊಡೋ ರೈಟ್ಗೆ ನಮ್ಗೆ ಬೇರೆ ಕಡೆ ಹೋದ್ರೆ ನಮ್ಗೆ ಎಲ್ಲಿ ಸಿಗ್ತದೆ ಅಷ್ಟು ಜಮೀನಿಗೆ ದುಡ್ಡು? ನಾವು ಅದಕ್ಕೋಸ್ಕರ ನಾವು ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ ನಮ್ಮ ಜಮೀನು. ಮಾಡಿ ಯಾರು ಎಜುಕೇಟೆಡ್ಸ್ ಇರ್ತಾರೆ, ಓದಿರ್ತಾರೆ, ಅವರಿಗೆಲ್ಲ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಅಯ್ಯ, ಅವ್ನು ಕೆಲಸ ಕೊಡೋದು ಬೇಡ, ನಾವು ಜಮೀನು ಕೊಡೋದು ಬೇಡ. ನಾವೇನಿದ್ರು ಗೇಯ್ತೀವಿ, ತಿಂತೀವಿ. ನಮ್ಮ ಮಕ್ಳು ಮರಿ ಗೇಯ್ತಾರೆ, ತಿಂತಾರೆ, ನಮ್ಮ ಸೊಸೆಯರು ಗೇಯ್ತಾರೆ, ಹಸ ಕಟ್ಕೋತಾರೆ, ಮನೇಲಿ ಜೀವನ ಮಾಡ್ತಾರೆ. ನಾವು ಯಾತಕ್ಕೋಸ್ಕರನೂ ಕೊಡಲ್ಲ. ಅವ್ನು ಎಷ್ಟೇ ಕೇಳಿದ್ರು ನಾವು ಜಮೀನು ಕೊಡಲ್ಲ. ನಿಮ್ದು ಎಷ್ಟು ಎಕರೆ ಇದೆ? ನಮ್ದು 2 ಎಕರೆ ಇದೆ. ಏನೇನು ಬೆಳಿತೀರಿ? ನಾವು ರೇಷ್ಮೆ ಬೆಳಿತೀವಿ, ಹುಲ್ಲು ಹಾಕ್ಕೊಂಡಿದ್ದೀವಿ, ಹಸ್ಕೊಳ್ಳೇವಿ. ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲಿ ಹಾಲು ಕರಿಯೋದು ವಿಷ, ಅದು ಕುಡಿದ್ರೆ ಅದೇನು ವಿಷ ಇಲ್ಲ. ಕಾಲದಿಂದ ನಾವು ಜೀವನ ಮಾಡಿಲ್ವಾ? ಕಾಲದಿಂದನೇ ಅದೇ ನೀರಲ್ಲೇ ನಾವು ಭತ್ತ ರಾಗಿ ಎಲ್ಲ ಬೆಳೆದಿದ್ದೀವಿ. ಇವತ್ತು ಏನೋ ಬೆಳೆದೇರೆ ಇರ್ಬೋದು, ಗೇಯೋಕ್ಕಾಗಲ್ಲ ಅಂತ ಏಜ್ ಆಯಿತು, ಗೇಯೋಕ್ಕಾಯ್ತಿಲ್ಲ. ಅವಾಗ 10 ಗಂಟೆ 20 ಗಂಟೆ ರಾಗಿ ಬೆಳೀತಿದ್ದೋ, 20 ಗಂಟೆ 30 ಗಂಟೆ ಭತ್ತ ಬೆಳೀತಿದ್ದೋ, ಕಬ್ಬು ಬೆಳೀತಿದ್ದೋ 100 ಟನ್ನು. ನಾವು ಅವಾಗ ಮಂಡ್ಯಕ್ಕೆಲ್ಲ ಹೊಡಿತಿದ್ದೋ, ಫ್ಯಾಕ್ಟ್ರಿಗೆಲ್ಲ ಹೊಡಿತಿದ್ರು ನಮ್ಮ ಯಜಮಾನ್ರು. ಅವಾಗ ಸಾಕಷ್ಟು ನಾವು ಜೀವನ ಅದರಲ್ಲೇ ಮಾಡಿ ನಮ್ಮ ಮಕ್ಳನ್ನ ಓದಿಸಿ ಅದರಲ್ಲೇ ನಾವು ಈ ಬಿಲ್ಡಿಂಗ್ ಕಟ್ಟಿದ್ದೀವಿ. ನಾವೇನು ಜಮೀನು ಮಾರಿ ಬಿಲ್ಡಿಂಗ್ ಕಟ್ಟಿಲ್ಲ, ಗೇಯ್ದು ಬಿಲ್ಡಿಂಗ್ ಕಟ್ಟಿದ್ವಿ, ಮನೆ ಕಟ್ಟಿದ್ದೀವಿ. ನಾವು ಮಾರಬೇಕು ಅನ್ನೋದು ನಮಗೇನು ಇದಿಲ್ಲ. ಈಗ ನಿಮ್ಮೂರು MLA ಬಂದು ಏನು ಮಾತಾಡಿಲ್ಲ? ನಮ್ಮೂರಲ್ಲಿ ಯಾವ MLA ಬಂದು ಮಾತಾಡಿಲ್ಲ. ಓಟ್ ಕೇಳ್ತಾರೆ, ಓಟ್ ಹಾಕಿಸ್ಕೋತಾರೆ, ಕಾಲಿಗೆ ಬೀಳ್ತಾರೆ, ಕೈಗೆ ಬೀಳ್ತಾರೆ, ಅಷ್ಟೇ ಹೊರ್ತು ನಮ್ಮನ್ನೇನು ಅಂತ ಟಚ್ ಮಾಡಿಲ್ಲ ಇಲ್ಲಿವರೆಗೂ. ನೀವು ಅವ್ರಿಗೆ ಓಟ್ ಹಾಕಿದ್ದೀರಾ? ನಾವು ಕಾಂಗ್ರೆಸ್ಗೆ ಹಾಕಿದ್ದೀವಿ. ನಾವು ಯಾವಾಗಲೂ ಕಾಂಗ್ರೆಸ್ಗೆ ಯಾವಾಗಿಂದ ಹಾಕಿರೋದು, ಇವಾಗೂ ಕಾಂಗ್ರೆಸ್ಗೆ ಹಾಕಿದ್ದೋ. ಇಲ್ಲಿಂದ ಆಚೆಗೆ ಇದೇ ಥರ ಏನೂ ಮಾಡಿಲ್ಲ. ಬಂದು ಸಿದ್ದರಾಮಯ್ಯ ಏನೂ ಮಾಡಿಲ್ಲ, DKನೂ ಮಾಡಿಲ್ಲ, ಏನು ನಮ್ಮ ಕಷ್ಟ ಸುಖ ಕೇಳಿಲ್ಲ. ನಾವು ಇನ್ನು ಹಾಕಲ್ಲ. ನಮ್ಗೆ ಇಷ್ಟು ಹೊಟ್ಟೆ ಉರ್ಸಿ ಇಷ್ಟು ನೋವು ಕೊಟ್ಟಾರ, ನಾವು ಹಾಕಲ್ಲ ಇನ್ನು ಓಟ. ಅವ್ರೇನೇ ಕೇಳಿದ್ರು ಇನ್ನು ಓಟ್ ಹಾಕಲ್ಲ. ಯಾತಕ್ಕೋಸ್ಕರ ಹಾಕ್ಬೇಕು? ರೈತರಿಗೆ ಏನು ಉಪಕಾರ ಮಾಡೋರು ಅಂತ ಓಟ್ ಹಾಕ್ಬೇಕು? ನಾವು ಹಾಕಲ್ಲ. ಅವ್ರು 2000ನೂ ಬೇಡ ನಮಗೆ, ಯಾವುದೂ ಬೇಡ ನಮಗೆ. ತಗೋತಾ ಇದ್ದೋ 2000. ಇಂಥ ಅವ್ರು ಹಾಕೋದು ಬೇಡ, ನಾವು ತಗೊಳ್ಳೋದು ಬೇಡ. ಅದು ಈ ಕಡೆ ಬಲಗೈಲಿ ಕೊಡ್ತಾರೆ, ಎಡಗೈಲಿ ಕಿತ್ಕೋತಾರೆ ಅವು 2000ನ. ಅದು ಏನು ಉಪಯೋಗ ಇಲ್ಲ ಬಿಡಿ. ಸುಮ್ಮನೆ 2000 ಹಾಕ್ತೀವಿ ಅಂತ ಆಸೆ ಹುಡ್ಸ್ತಾರೆ. ಏನು ಅದೇ ಈ ಬಲಗೈಲಿ ಕೊಡ್ತಾರೆ, ಎಡಗೈಲಿ ಕಿತ್ಕೋತಾರೆ ಅಷ್ಟೇ. ಪೆಟ್ರೋಲ್ಗೆ, ಅದಕ್ಕೆ ಡೀಸೆಲ್ಗೆ ಎಲ್ಲದು ಎತ್ತು ಮಡ್ಗ್ಯವ್ರೆ. ಇನ್ನೇನು ಎಣ್ಣೆಗೆ 100 ರೂಪಾಯಿ ಇರೋದನ್ನ 130 140 ಮಾಡವ್ರೆ. ಇನ್ನೇನು ಈ ಬಲಗೈಲಿ ಕೊಡ್ತಾರೆ, ಎಡಗೈಲಿ ಇಸ್ಕೋತಾರೆ. ಅದಕ್ಕೇನು ಅವ್ರು ಹಾಕೋದು 2000? ಅವ್ರೇನು ಹಾಕೋದು ಬೇಡ, ಅವ್ರು ಸೋಬತ್ತೆ ಬೇಡ. ನಮ್ಮ ಜಮೀನು ನಮ್ಗೆ ಬಿಟ್ಕೊಡ್ಲಿ, ನಮ್ಮ ಮಕ್ಳುಗಳಿಗೆ, ನಮ್ಮ ಮೊಮ್ಮಕ್ಳಿಗೆ ಉಪಯೋಗ ಆಯ್ತದೆ ನಾಳೆ ದಿವಸ. ಸರ್ಕಾರದ ಬಗ್ಗೆ ನಾವು ಇಷ್ಟೇ, ನಾವು ಜಮೀನಂತೂ ಕೊಡಲ್ಲ. ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ, ನಾವು ಜಮೀನು ಮಾತ್ರ ಕೊಡಲ್ಲ. ಯಾಕೆ ಬಿಡ್ತೀರಿ ಅಂದರೆ ಇವ್ನು ಹಿಂಗೆ ತಾಚಾರ ಕೊಟ್ಟರೆ ನಾವು ಇನ್ನೇನು ಮಾಡಬೇಕು? ನಾವು ಏನು ಇಷ್ಟು ದಿನ 1 ವರ್ಷದ ಮೇಲೆ 1.5 ವರ್ಷ ಆಗಿದೆ ನಾವು ಕೇಳ್ತಾನೆ ಇದ್ದೀವಿ. ಅವ್ರು ಏನನ್ನು ಬಂದು ಇಲ್ಲಿವರೆಗೂ ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನಂತ ಬಂದು ಬೈರ್ಮಾಳ್ ಸರ್ಕಲಲ್ಲಿ ಕುತ್ಕೊಂಡು ಮಾತಾಡಿಲ್ಲ. ಅಯ್ಯಪ್ಪ, ಎಂತಕ್ಕೆ ಯಾಕೆ ಕೊಡ್ಬೇಕು? ನಾವು ಜಮೀನು ಗೇಯ್ತೀವಿ. ನಾವು ಏನು ಗೇಯಲ್ಲ ಅಂತ ಅವ್ನ ಹತ್ರಕ್ಕೆ ಹೋಗಿದ್ವಾ? ನಾವು ಕೊಡ್ತೀವಿ ಜಮೀನು, ಬಾರಪ್ಪ ನೀನು ತಗೋ ಅಂತ. ಜಮೀನು ಯಾಕೆ ಕೊಡ್ಬೇಕು ಅವನಿಗೆ? ಗೇಯ್ತೀವಿ. ಇವಾಗ ನಾವು ಮಾರ್ಬಿಟ್ಟು ಫ್ಯಾಕ್ಟ್ರಿಗೆ ಹೋದರೆ ನಮ್ಮನ್ನ ಯಾರು ಕರ್ಕೋತಾರೆ? ಯಾರು ಕರ್ಕೊಳ್ಳಲ್ಲ. 50-60 ವರ್ಷ ಆಯಿತು, ಬಾತ್ರೂಮ್ ತೊಳೆಯೋಕ್ಕೂ ಕರ್ಕೊಳ್ಳಲ್ರು. ವಾಚ್ಮೆನ್ ಕೆಲಸ ಎಲ್ಲ ಕುತ್ಕೋತೀವಿ ಅಂದ್ರೂ ಕರ್ಕೊಳ್ಳಲ್ರು ನಮ್ಮನ್ನ. ಹೋಗಮ್ಮ ಏಜ್ ಆಯ್ತು ನಿನಗೆ ಅಂತಾರೆ. ಆಗೇನು ಮಾಡುವ? ಈ ದುಡ್ಡು ಇರ್ತದ, ಜಮೀನು ಇರ್ತದೆ, ನಾಳೆ ದಿವಸ ಜೀವನ ಮಾಡ್ಬೋದು. ಕುಂತ್ಕೊಂಡಾದ್ರು ಪಾಲ್ಗೋ ಪಟ್ಟೆಗೆ ಕೊಟ್ಕೊಂಡಾನ ಜೀವನ ಮಾಡ್ಬೋದು. ಈಗ ತೆಂಗಿನ ಮರ ಎಲ್ಲ ಬೆಳೆದಿದ್ರಲ್ಲ, ತೆಂಗಿನ ಮರ ಏನು ಬೆಲೆ ಬೀಳ್ತದೆ ಅಷ್ಟೇ ದುಡ್ಡು ಕೊಡ್ತೀವಿ. ಅವ್ನು ತೆಂಗಿನ ಮರಕ್ಕೂ ದುಡ್ಡು ಕೊಡೋದು ಬೇಡ, ಮಾವಿನ ಮರಕ್ಕೂ ಕೊಟ್ಟೋದು ಬೇಡ, ಅವನು ಕರ್ಬೇವಿನ ಮೆಳಗೆಗೂ ಕಟ್ಟೋದು ಬೇಡ, ಅವನು ಯಾವುದಕ್ಕೂ ಕಟ್ಟೋದು ಬೇಡ. ಅವನು ನಮ್ಮ ಮರ ಹಾಕಿದ್ದೀವಿ, ನಾವು ಜೀವನ ಮಾಡ್ತೀವಿ. ಹಾಕೊಂಡು ಹೆಂಗಾದ್ರೂ ಕುತ್ಕೊಂಡು ಮರ ಹಾಕಿದ್ದೀವಿ. ಅದರಲ್ಲಾದ್ರೂ ಯಾರಾದರೂ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೆ ಮರಕ್ಕೆ. ಭೂಮಿ ಅಲ್ಲೇ ಇರ್ತದೆ, ಅದೇನು ಎತ್ಕೊಂಡು ಹೋಗಲ್ಲ, ಭೂಮಿ ಅಲ್ಲೇ ಇರ್ತದೆ. ನಾಳೆ ದಿವಸ ಮೊಮ್ಮಕ್ಳಿಗೆ ಆಯ್ತದೆ ಭೂಮಿ.
ತೆಂಗಿನ ಮರ ದುಡ್ಡಲ್ಲಿ ನಾವಾದರೂ ಜೀವನ ಮಾಡ್ತಾ ಇರ್ತೀವಿ, ಮಾತ್ರ ಮದ್ದಿಗೆ ಆಯ್ತದೆ ಅಲ್ವಾ. ಅವ್ನು ಜಮೀನು ಮಾರಿಬಿಟ್ರೆ ಇವತ್ತು ಇರ್ತದೆ, ನಾಳೆ ಕೊಯ್ತದೆ, ದುಡ್ಡು ಇರ್ತದ ಇರಲ್ಲ. ಅದೇ ದುಡ್ಡಿಗೆ ನಾವು ಬೇರೆ ಕಡೆ ಹೋಗಿ ತೆಗಿಯೋಕೈತದ, ನಾವು ಹೋಗಿ ಜೀವನ ಮಾಡೋಕ್ಕೈತೆ, ಹಸ ಕಟ್ಕೊಂಡು ಜೀವನ ಮಾಡೋಕ್ಕೈತೆ, ಎಲ್ಲೂ ಆಗಲ್ಲ. ಇಂಥೇ ಊರು ಇಂಥೇ ಇದು ಎಲ್ಲೂ ಸಿಗಲ್ಲ, ನಮ್ಮ ಕಡೆ ಅಂಥದ್ದು ಎಲ್ಲೂ ಸಿಗಲ್ಲ. ಅದಕ್ಕೋಸ್ಕರ ನಾವು ಜಮೀನಂತೂ ಕೊಡಲ್ಲ.